It is something like God's mercy that has been shown to each of us. ದೇವರ ದಯೆ, ದೇವರ ಕರುಣೆ ನಮ್ಮ ಮೇಲೆ ಪ್ರಕಟವಾಗಿದೆ ಎಂಬುದಾಗಿ ಇದರ ಮೂಲಕವಾಗಿ ಗೊತ್ತಾಗುತ್ತದೆ. Because God is loving and God is merciful. ದೇವರು ನಮ್ಮನ್ನು ಪ್ರೀತಿಸುವಂತವನಾಗಿದ್ದಾನೆ ಮತ್ತು ದೇವರು ದಯೆ ತೋರಿಸುವಂತವನಾಗಿದ್ದಂತಹ ದೇವರಾಗಿದ್ದಾನೆ. I have heard many things concerning the 2024 what the Lord has done here in this assembly. ಈ ಸಭೆಯಲ್ಲಿ ಕಳೆದ 2024ನೇ ವರ್ಷ ಅವಧಕ್ಕೂ ದೇವರು ಮಾಡಿದಂತ ಎಲ್ಲಾ ಕಾರ್ಯಗಳನ್ನ ಕೇಳಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಿದನು. And we are very happy to have this curtain, new curtain. ಈ ತರವಾದಂತಹ ಪರದೆಯನ್ನು ಅಳವಡಿಸಲಿಕ್ಕಾಗುವಂತೆ ಸಹಾಯ ಮಾಡಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳ್ತೇವೆ. We give thanks for that. ಅದಕ್ಕೆ ವಿಷಯಕ್ಕಾಗಿ ನಾವು ಧನ್ಯವಾದವನ್ನು ಹೇಳುತ್ತೇವೆ. For few minutes we will turn to the word of God. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. Because the word of God is a light unto our path and a lamp unto our feet. ನಮ್ಮ ದಾರಿಗೆ ದೀಪವು ಕಾಲಿಗೆ ಬೆಳಕು ದೇವರ ವಾಕ್ಯವಾಗಿದೆ. Hitherto Lord has helped us. ದೇವರು ತಾನೇ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. We do trust that He will help us even this new year that we have entered in. ನಾವು ಪಾದಾರ್ಪಣೆ ಮಾಡಿದಂತ 2025ನೇ ಈ ಹೊಸ ವರ್ಷದಲ್ಲಿ ಕೂಡ ದೇವರು ನಮಗೆ ಸಹಾಯ ಮಾಡುತ್ತಾರೆ ಎಂಬ ದೃಢವಾದ ನಂಬಿಕೆ ನಮಗೆ ಇದೆ. I am just going to read one or two verses from the book of Jude. ಯೂದನ ಪತ್ರಿಕೆಯಿಂದ ಒಂದೆರಡು ವಾಕ್ಯಗಳನ್ನ ಮಾತ್ರ ನಾವು ಓದಿಕೊಳ್ಳೋಣ. Jude, just turn to Jude. ಯೂದನ ಪತ್ರಿಕೆ 24-25, 24-25. 24 ಮತ್ತು 25ನೇ ವಚನವನ್ನ ಓದಿಕೊಳ್ಳೋಣ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ಕರ್ತನಾದ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಿಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. May the Lord bless this reading of this scripture. ಓದಿದಂತಹ ವಾಕ್ಯ ಭಾಗವನ್ನು ಕರ್ತನ ತಾನೇ ನಮಗೋಸ್ಕರವಾಗಿ ಆಶೀರ್ವದಿಸಲಿ. There are two things which we read very important, which are connected to each of us in our faith journey. ನಮ್ಮ ನಂಬಿಕೆಯ ಹಾದಿಯಲ್ಲಿ ನಾವು ಸಾಗಿರುವಾಗ ಎರಡು ಮುಖ್ಯವಾದಂತಹ ವಿಷಯಗಳನ್ನು ನಾವು ಗಮನಿಸುತ್ತೇವೆ. Unto him that is able to keep you from falling. ನಾವು ಎಡವಿ ಬೀಳದಂತೆ ಕಾಪಾಡುವಂತಹ ವಿಷಯವಾಗಿ. And to present you faultless before the presence of his glory. ಎರಡನೆಯದಾಗಿ ನಿರ್ದೋಷಿಗಳಾಗಿ ಕರ್ತನ ಸಮಕ್ಷಮದಲ್ಲಿ ನಿಂತುಕೊಳ್ಳುವಂತದ್ದು. In our faith journey these two are very important as we go ahead. ನಾವು ಮುಂದಕ್ಕೆ ಸಾಗುವಾಗ ನಮ್ಮ ನಂಬಿಕೆಯ ಓಟದಲ್ಲಿ ಎರಡು ಈ ವಿಷಯಗಳು ಬಹಳ ಮುಖ್ಯವಾಗಿವೆ. Falling is a possibility there. ನಾವು ಎಡವಿ ಬೀಳುವಂತಹ ಸಾಧ್ಯತೆಗಳು ಇವೆ. And presenting ourselves as holy vessels before the Lord is also responsibility. ದೇವರ ಸಮಕ್ಷಮದಲ್ಲಿ ನಿರ್ದೋಷಿಗಳಾಗಿ ನಿಂತುಕೊಳ್ಳುವಂತದ್ದು ಕೂಡ ನಮ್ಮ ಎರಡನೆಯ ಜವಾಬ್ದಾರಿ ಆಗಿದೆ. I'm going to ask you, some of you know the Bible very well. I want to simple questions I ask you. ನಾನು ನಿಮಗೆ ಸರಳವಾಗಿರುವಂತಹ ಕೆಲವು ದೇವರ ವಾಕ್ಯದ ಪ್ರಶ್ನೆಗಳನ್ನು ಕೇಳುತ್ತೇನೆ. How many books are there in the Bible? ಸತ್ಯವೇದದಲ್ಲಿ ಎಷ್ಟು ಪುಸ್ತಕಗಳು ಇವೆ? Loudly ಹೇಳ್ರಿ. ಜೋರಾಗಿ ಹೇಳ್ರಿ. 66. Okay, correct. 66 books are there. 66 ಪುಸ್ತಕಗಳು ಸತ್ಯವೇದದಲ್ಲಿ ಇವೆ. Out of this 66, how many books are there having only one chapter? ಒಂದೇ ಒಂದು ಅಧ್ಯಾಯವಿರುವಂತಹ 8 ಪುಸ್ತಕಗಳು ದೇವರ ವಾಕ್ಯದಲ್ಲಿ ಇವೆ. If you know it is very well, otherwise it is difficult. ಒಂದೇ ಒಂದು ಅಧ್ಯಾಯವಿರುವಂತಹ ಎಷ್ಟು ಪುಸ್ತಕಗಳು ಸತ್ಯವೇದದಲ್ಲಿ ಇವೆ? Understood? ಅರ್ಥ ಆಯ್ತಲ್ಲ? There are 66 books. Out of that there are some books which have got only one chapter. ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ. 66 ಪುಸ್ತಕಗಳಲ್ಲಿ ಒಂದು ಪುಸ್ತಕದಲ್ಲಿ ಮಾತ್ರ ಒಂದೇ ಒಂದು ಅಧ್ಯಾಯವಿದೆ. ಒಂದಲ್ಲ, ಇದು. Okay. How many books are there? ಹಾಗಾದ್ರೆ ಆ ಒಂದು ಅಧ್ಯಾಯ ಇರುವಂತಹ ಪುಸ್ತಕಗಳು ಎಷ್ಟು ಇವೆ? ಗೊತ್ತಿದೆ ಯಾರಿಗೆ? You? Who's told for you? Say loudly. ಯಾರು ಹೇಳಿದ್ದ? ಪೂಜಾ. ವೆರಿ ಗುಡ್. ಇದು 5 ಪುಸ್ತಕ ಇದು ಇಡೀ ಬೈಬಲ್ದಲ್ಲಿ ಒಂದೇ ಒಂದು ವಚನ, ಒಂದೇ ಒಂದು ಅಧ್ಯಾಯದಂಥ ಪುಸ್ತಕಗಳಿವೆ. ಓಕೆ, ನಾವು ಕ್ಯಾನ್ ಯು ಟೆಲ್ ದ ನೇಮ್ಸ್ ಆಫ್ ದೋಸ್ ಬುಕ್ಸ್? ಆ ಪುಸ್ತಕಗಳ ಹೆಸರುಗಳನ್ನು ನೀವು ಹೇಳಬಲ್ಲರಾ? 5
ಪುಸ್ತಕಗಳು ಯಾವುವು? Who is telling that? It's correct. First John, Second John, I'm sorry, second and third John, and Jude is the third, and Philemon, you know? Philemon. And there is one in the Old Testament which is Obadiah. So keep it in mind. These 5 books are having only one chapter, but they are very important messages they give. ಎರಡನೇ ಯೋಹಾನ ಬರೆದ ಪತ್ರಿಕೆ, ಮೂರನೇ ಯೋಹಾನ ಬರೆದ ಪತ್ರಿಕೆ, ಫಿಲೆಮೋನನಿಗೆ ಬರೆದ ಪತ್ರಿಕೆ ಮತ್ತು ಒಬೇದನೆ ಬರೆದಂತಹ ಪ್ರವಾದನೆ ಗ್ರಂಥ ಮತ್ತು ಈ ಒಂದು ಯೂದನ ಪತ್ರಿಕೆ, ಈ 5 ಪತ್ರಿಕೆಗಳು ಪುಸ್ತಕಗಳು ಮಾತ್ರ ಒಂದೇ ಒಂದು ಅಧ್ಯಾಯವನ್ನು ಒಳಗೊಂಡಿದೆ. But even though they consist of one chapter, but they give a very deep meaning to each of us. ಅವುಗಳಲ್ಲಿ ಒಂದೇ ಒಂದು ಅಧ್ಯಾಯವಿದ್ದರೂ ಕೂಡ ಅದು ಬಹಳ ಆಳವಾದಂತಹ ಅರ್ಥವನ್ನ ಪತ್ರಿಕೆಗಳು ಒಳಗೊಂಡಿದೆ. You go through in your private study, you can understand what is the message. ಆ ಒಂದು ಅಧ್ಯಾಯಗಳಲ್ಲಿರುವಂತಹ ಸಂದೇಶ ಏನನ್ನುವುದನ್ನ ನಿಮ್ಮ ವೈಯಕ್ತಿಕವಾದ ಅಭ್ಯಾಸದಲ್ಲಿ ಕಲಿತುಕೊಳ್ಳಿರಿ. Now in this chapter what we read just now 24 and 25, it is from the book of Jude. ಈಗ ನಾವು ಓದಿದಂತಹ 2 ವಚನಗಳು 24 ಮತ್ತು 25 ಅದು ಯೂದನ ಪತ್ರಿಕೆಯಲ್ಲಿರುವಂತಹ ವಚನಗಳಾಗಿವೆ. Who is this Jude? ಯಾಕಾದ್ರೆ ಯೂದನು ಯಾರು? Who is Jude? ಯಾರು ಈ ಯೂದನು? He is not a Judas Iscariot. ಈತನು ಇಸ್ಕರಿಯತ್ ಯೂದನಲ್ಲ. Because he has deceived the Lord and he has went away. ಆತನು ಕರ್ತನನ್ನು ಹಿಡಿದುಕೊಟ್ಟನು ಮತ್ತು ಆತನು ಆತ್ಮಹತ್ಯೆ ಮಾಡಿಕೊಂಡನು ಎಂದು ಓದುತ್ತೇವೆ. But who is this Jude who just now read? ಈಗ ಓದುತ್ತಿರುವಂತಹ ಈ ಪತ್ರಿಕೆಯನ್ನು ಬರೆದಂತಹ ಯೂದನು ಯಾರಾಗಿದ್ದಾನೆ? Correct, ಯಾಕೋಬ ಅಂತ ಮೇಲೆ ಬರೆದಿದೆ. But still more, who is he? ಮತ್ತೆ ಯಾರು ಹೇಳ್ಬೋದು? ಯಾಕೋಬನ ತಮ್ಮನಾಗಿದ್ದಾನೆ. ಸರಿ, ಮತ್ತೆ ಅಲ್ಲಿ ಸ್ವಲ್ಪ ಆಲೋಚನೆ ಮಾಡ್ರಿ. ಯೇಸು ಕ್ರಿಸ್ತನ ತಮ್ಮ. ಯೇಸು ಕ್ರಿಸ್ತನ ತಮ್ಮನಾಗಿದ್ದಾನೆ ಈ ಯೋಧನು. How many brothers the Lord Jesus had when he was on this earth? ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲಿರಬೇಕಾದ್ರೆ ಎಷ್ಟು ಜನ ಸಹೋದರರು ಆತನಿಗಿದ್ದರು? There's a Sunday school questions there. ಎಷ್ಟು ಜನ ಸಹೋದರರು ಆತನಿಗಿದ್ದರು? ತೆಗಿರಿ, ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6th chapter 6ನೇ ಅಧ್ಯಾಯ and I think verse 3 or something. Just read. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ. ಇವನು ಆ ಬಡಿಗೆಯನಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ್, ಯೋಸೆ, ಯೂದ, ಸೀಮೋನ್ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು. ಏನಾಯ್ತು ಇದ್ರಿಂದ? ವಾಟ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ವರ್ಸ್? ಈ ವಾಕ್ಯದಿಂದ ನಿಮಗೆ ಏನು ಅರ್ಥವಾಯಿತು? ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ. How many brothers are there for earthly brothers are there for the Lord Jesus? ಕರ್ತನಾದ ಯೇಸು ಕ್ರಿಸ್ತನಿಗೆ ಈ 3ನೇ ವಚನದಲ್ಲಿ ಓದುವ ಪ್ರಕಾರವಾಗಿ ಎಷ್ಟು ಜನ ಸಹೋದರರಿದ್ದಾರೆ? 4 ಜನ. That's correct. 4 ಜನ. How many sisters? ಎಷ್ಟು ಜನ ಸಹೋದರರಿದ್ದಾರೆ? ಇಬ್ರು. ಹೆಂಗ್ ಬರಿ? How you say ಇಬ್ರು? ಇಬ್ರು ಅಂತ ಹೆಂಗ್ ಹೇಳ್ತೀರಿ? ಒಬ್ಬರೇ ಇರ್ಬೇಕಲ್ಲ. ಒಬ್ಬರೇ ಇರ್ಬೇಕಲ್ಲ. ಇಬ್ರು ಅಂತ ಹೆಂಗ್ ಹೇಳ್ತೀರಿ? ದಟ್ಸ್ ಕರೆಕ್ಟ್. ಸಹೋದರರು ಇದ್ದಾರೆ ಬರೆದಿದ್ದಂದ್ರೆ ಇದು ಬಹುವಚನ ಇದೆ, ಅದಕ್ಕಾಗಿ ಮಿನಿಮಮ್ 2 ಅಂತ ಹೇಳ್ಬೋದು. ಇವನ ತಂಗಿಯರು ಅಂತ ಇಲ್ಲಿದೆ. ತಂಗಿಯರು ಅಂದ್ರೆ ಬಹುವಚನ. ಬಹುವಚನ ಅಂದ್ರೆ ಇಬ್ರು ಇರ್ಲೇಬೇಕು ಅಂತ ಇದೆ. ಇಬ್ಬರಿಗಿಂತ ಹೆಚ್ಚಿರ್ಬೋದು. ಇಬ್ರು ಇರ್ಬೋದು, ಇಬ್ಬರಿಗಿಂತ ಹೆಚ್ಚು ಇರ್ಬೋದು ನೋಡುತ್ತೆ. ಎನಿವೇ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ರು? ಹಾಗಾದ್ರೆ ಕುಟುಂಬದಲ್ಲಿ ಒಟ್ಟಾರೆ ಇರುವಂತ ಸಂಖ್ಯೆ ಎಷ್ಟು? ಇವ್ರು 4 ಜನ. ಮಾಡಿಲ್ಲ ಕ್ಯಾಲ್ಕುಲೇಷನ್. 4 ಜನ ಸಹೋದರರು. ಯೇಸುಸ್ವಾಮಿ 5, ಇಬ್ರು ಸಿಸ್ಟರ್ಸ್ 7 ಜನ, ಆಮೇಲೆ ಮಮ್ಮಿ ತಾಯಿ ಮರಿಯಳು 8 ಜನ. 8 people they are there when the Lord was on this earth till 30 years of his age. 30 ವರ್ಷಗಳ ಕಾಲ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಕುಟುಂಬವಾಗಿ ಇರುವಂತ ಸಂದರ್ಭದಲ್ಲಿ ಅವನು ಕೂಡ 8 ಜನ ವಾಸಿಸ್ತಾ ಇದ್ರು. Because being a elder son,
he had all responsibility to take care of the family. ಆತನು ಮನೆಯ ಹಿರಿಮಗನ ಆಗಿರುವ ಕಾರಣ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೇಲೆ ವಹಿಸಿಕೊಳ್ಳುತ್ತಾರೆ. What was his business? ಹಾಗಾದ್ರೆ ಯೇಸು ಸ್ವಾಮಿ ಮಾಡುವಂತ ಕೆಲಸವೇನು? ಏನ್ ಕೆಲಸ ಮಾಡ್ತಾ ಇದ್ರಿ ಯೇಸು ಸ್ವಾಮಿ ರೀ? ಬಡಿಗತನ. ಏನ್ ಮಾಡ್ತಾ ಇದ್ರಿ? ಬಡಿಗೆ ಕೆಲಸ ಮಾಡ್ತಾ ಇದ್ರಿ. So you can understand when Joseph's name is not written means he is all responsible to take care by doing carpentry. ಯೋಸೇಫನ ಹೆಸರಲ್ಲಿ ಇಲ್ಲ ಅಂತ ನೋಡುವಾಗ ಆ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಈತನು ಬಡಿಗೆ ಕೆಲಸ ಮಾಡಿ ಕುಟುಂಬವನ್ನು ನಡೆಸುವನಾಗಿದ್ದನು. When you think of the Lord Jesus, how many years he was there on this earth totally? ಒಟ್ಟಾರೆ ಕರ್ತನಾದ ಯೇಸು ಸ್ವಾಮಿ ಎಷ್ಟು ವರ್ಷ ಭೂಮಿ ಮೇಲೆ ಇದ್ದನು? I am asking all simple questions. ಎಷ್ಟು ವರ್ಷ ಇದ್ರಿ? ಜೋರಾಗಿ ಹೇಳ್ರಿ ನೋಡೋಣ. ನಾಷ್ಟ ಮಾಡಿ ಬಂದವ್ರು ಜೋರಾಗಿ ಹೇಳ್ರಿ. ಎಷ್ಟು ವರ್ಷ ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ರಿ? 33 correct. 33.5 years. 33.5 ವರ್ಷಗಳ ಕಾಲ ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ರು. And when you study the life sketch of Lord Jesus, up to 30 years he was doing his responsibility as a family, as a head of the family. 30 ವರ್ಷಗಳ ಕಾಲ ಆತನ ಕುಟುಂಬದ ಮುಖ್ಯಸ್ಥನಾಗಿ ಕುಟುಂಬದ ಎಲ್ಲಾ ಆಗು ಹೋಗುಗಳನ್ನ ನೋಡಿಕೊಳ್ಳುತ್ತಾ ಇದ್ದನು. There are references in the scripture that the heavenly Father could tell him that you are my beloved son. ದೇವರ ಸ್ವತಃ ಆಕಾಶವ ಧ್ವನಿಯನ್ನ ಗಮನಿಸ್ತೇವೆ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂಬಂತ ಸ್ವರ. How that voice came from heaven? ಅದು ಆಕಾಶದಿಂದ ಹೇಗೆ ಆ ಸ್ವರ ಬಂತು? Knowing the 30 years of life Lord led on this earth with responsibility, keeping the heavenly Father before always. ತನ್ನ 30 ವರ್ಷಗಳ ಜೀವಿತ ಕಾಲಾವಧಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನು ಯಾವಾಗಲೂ ತನ್ನ ಮುಂದುಗಡೆ ಇಟ್ಟುಕೊಂಡವನಾಗಿ ಮಾದರಿಯ ಸಾಕ್ಷಿಯುತವಾದಂಥ ಜೀವಿತವನ್ನು ಜೀವಿಸುವ ಮೂಲಕವಾಗಿ ದೇವರಿಗೆ ಪ್ರಿಯನಾಗಿರುವ ಮಗನೆನಿಸಲ್ಪಡುತ್ತಾನೆ. That is the instruction to each one of us. ಅದೇ ಒಂದು ಸಲಹೆ ಮಾರ್ಗದರ್ಶಕ ನಮಗಾಗಿದೆ ಇವತ್ತೆಲ್ಲರಿಗೂ ಕೂಡ. Whenever we have the responsibility in the family, you and I have to keep the Lord before and do it accordingly. ಯಾವಾಗ ನಮಗೆ ಮತ್ತು ನಿಮಗೆ ಕುಟುಂಬದಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಒಂದು ಜವಾಬ್ದಾರಿಗಳು ಕೊಡಲ್ಪಟ್ಟರೆ ಆ ಜವಾಬ್ದಾರಿಗಳು ನಿಭಾಯಿಸುವಾಗ ಕರ್ತನ ನಮ್ಮ ಮುಂದುಗಡೆ ಇರಬೇಕು, ಮುಂದಿನ ಸ್ಥಾನ ಕರ್ತನದಿರಬೇಕು. When we do anything, we should first think of whether it is of the Lord or not. ನಾವು ಏನೇ ಮಾಡುವುದಾದರೂ ಕೂಡ ಆ ಮಾಡುವಾಗ ಇದು ಕರ್ತನಿಂದ ಇದೆಯೋ, ಕರ್ತನ ಚಿತ್ತವಿದೆಯೋ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ. Because Lord watches from heaven. ಯಾಕೆಂದರೆ ಕರ್ತನು ಪರಲೋಕದಿಂದ ನಮ್ಮ ಕಡೆಗೆ ನೋಡುವಾತನಾಗಿದ್ದಾನೆ. So after 30 years, according to scripture, he had to enter into public ministry, so he came out of the house. ಆತನು 30 ವರ್ಷಗಳ ಆದ ಮೇಲೆ ಬಹಿರಂಗವಾದ ಸೇವೆಗೋಸ್ಕರವಾಗಿ ಹೊರಗೆ ಬರುತ್ತಾನೆ. If you study the Bible, ನೀವು ಸತ್ಯವೇದವನ್ನು ಅಭ್ಯಾಸ ಮಾಡುವುದಾದರೆ during his 30 years of service, his sons, his brothers, like 4 brothers, whether they were believers or not, Bible doesn't say much. ಆ ಕರ್ತನಾದ ಯೇಸು ಕ್ರಿಸ್ತನು ಸೇವೆಯಲ್ಲಿ ಬರೋಕೆ ಮುಂಚಿತವಾಗಿ ಅವರು ವಿಶ್ವಾಸಿಗಳು, ಆತನ ಸಹೋದರರು ವಿಶ್ವಾಸಿಗಳಾಗಿದ್ದಾರೆ 4 ಜನ ಎಂಬುದನ್ನ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಎಲ್ಲಿ ಉಲ್ಲೇಖ ಮಾಡಿಲ್ಲ. But we understand that these 2 brothers were used by the Lord after his resurrection. ಆದರೆ ಈ ಇಬ್ಬರು ಜನ ಸಹೋದರರು ಯಾಕೋಬ್ ಮತ್ತು ಯೂದ ಇವರು ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟರು. ಅದು ಯಾವಾಗ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವಾದ ನಂತರ ಉಪಯೋಗಿಸಲ್ಪಟ್ಟರು ಎಂಬುದನ್ನು ನಾವು ಗಮನಿಸುತ್ತೇವೆ. The Bible records that James was one of the elder of the church in Jerusalem. ಯಾಕೋಬನು ಕೂಡ ಸಭಾ ಹಿರಿಯನಾಗಿದ್ದನು, ಯೆರೂಸಲೇಮಿನಲ್ಲಿರುವಂತಹ ಸಭಾ ಹಿರಿಯನಾಗಿದ್ದನೆಂದು ವಾಕ್ಯದಲ್ಲಿ ಓದುತ್ತೇವೆ. So we now read these 2 verses which you think of Jude, how he introduces Jude himself. ಇಲ್ಲಿ ಯೂದನು ತನ್ನ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ ಅನ್ನೋದನ್ನ ವಾಕ್ಯವನ್ನು ಓದಿಕೊಳ್ಳೋಣ. Read verse 1. ಮೊದಲನೇ ವಚನ. ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನೂ ಆಗಿರುವ ಯೂದನು, ತಂದೆಯಾದ ದೇವರಲ್ಲಿ ಪ್ರಿಯರಾದವರು, ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ.
Jude humbles himself not to be called the brother of Lord Jesus, but the servant of Lord Jesus. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸಹೋದರ ಅಂತ ಹೇಳದೆ ಯೂದನು ಏನಂತ ಹೇಳ್ತಾನಂದ್ರೆ ನಾನು ಆತನ ದಾಸನು ಎಂಬುದಾಗಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. That humbles himself, and that is a lesson to each of us, that we should humble always before the Lord. ನಾವು ಆತನಿಂದ ಕಲಿಯುವಂತಹ ಪಾಠವೇನೆಂದರೆ ನಾವು ದೇವರ ಮುಂದೆ ಯಾವಾಗಲೂ ತಗ್ಗಿಸಿಕೊಳ್ಳಬೇಕು ಎಂಬುದನ್ನ ಯೂದನು ತನ್ನ ಉಲ್ಲೇಖದ ಮೂಲಕವಾಗಿ ಹೇಳುತ್ತಾನೆ. It's a very deep, what you call, message in this book of Jude. ಯೂದನ ಪತ್ರಿಕೆಯಲ್ಲಿ ಬಹಳ ಆಳವಾದಂತಹ ಸತ್ಯ ಸಂಗತಿಗಳು ನಮಗೋಸ್ಕರವಾಗಿ ಇವೆ. Bible scholars say it's a compressed epistle. ಬೈಬಲ್ ಒಂದು ಪಂಡಿತರು ಹೇಳುತ್ತಾರೆ, ಸತ್ಯವೇದದ ಪಂಡಿತರು, ಇದು ಒಟ್ಟಾರೆಯಾಗಿ ಅನೇಕ ಗ್ರಂಥಗಳನ್ನ ಕಾಂಪ್ರೆಸ್ ಆಗಿ ಚಿಕ್ಕದ ಮಾಡಿ ಹೇಳಿದಂತಹ ಒಂದು ವಿಷಯಗಳಿದಾಗಿದೆ ಅಂತ In ಹೇಳ್ತಾರೆ. other words, he deals with right from book of Genesis through the Bible even to the New Testament. ಆತನು ಆದಿಕಾಂಡ ಮೊದಲುಗೊಂಡು ಹಳೆ ಒಡಂಬಡಿಕೆ ಹಿಡಿದು ಸಂಪೂರ್ಣವಾಗಿ ಹೊಸ ಒಡಂಬಡಿಕೆಯ ಪ್ರವೃತ್ತಿ ಕೂಡ ಅನೇಕ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಉಲ್ಲೇಖಿಸಿದ್ದಾನೆ. So it's very important you study home, go home and read all the verses, you understand it. ಈ ಮನೆಗೆ ಹೋಗಿ ಈ ವಾಕ್ಯ ಭಾಗವನ್ನ ನೀವು ಓದುವಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಅದು ಅರ್ಥವಾಗುವಂತದ್ದಾಗಿದೆ. Now there are so many things, we cannot finish it within next another 20 minutes. ಇನ್ನು ಇರುವಂತ ಸ್ವಲ್ಪ ಸಮಯದ ಒಳಗೆ ಎಲ್ಲಾ ವಿಷಯಗಳನ್ನ ನಾವು ನಿಮಗೆ ಹಂಚಿಕೊಳ್ಳಕ್ಕೆ ಆಗೋದಿಲ್ಲ. But what the Spirit of God used Jude in his way, that he wanted to write an epistle about salvation. ಈ ಯೂದನ ವಿಷಯವಾಗಿ ನೋಡುವಾಗ ಆತನಿಗೆ ಹೇಳುವಂತಹ ಸಂಗತಿ ಏನಂದ್ರೆ ನಾನು ರಕ್ಷಣೆ ಕುರಿತಾಗಿ ಬರೆಯಬೇಕು ಅಂತ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದೆ ಅಂತ ಆತನು ಹೇಳುವಂತನಾಗಿದ್ದಾನೆ. Read verse 3. 3ನೇ ವಚನ, ಪ್ರಿಯರೇ ನಮಗೆ ಹುದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. This is a very important verse in this epistle. ಈ ಒಂದು ಪತ್ರಿಕೆಯಲ್ಲಿ ಈ ವಾಕ್ಯ ಬಹಳ ಪ್ರಮುಖವಾದಂತಹ ವಾಕ್ಯವಾಗಿದೆ. He wanted to write a very simple explanation about salvation. ಆತನು ರಕ್ಷಣೆ ಅಂದ್ರೆ ಏನು, ರಕ್ಷಣೆ ಕುರಿತಾದ ವಿಷಯಗಳ ಕುರಿತಾಗಿ ಬರೆಯಬೇಕಂತ ಅನ್ಕೊಂಡಿದ್ದ. What is salvation? ಹಾಗಾದ್ರೆ ರಕ್ಷಣೆ ಅಂದ್ರೆ ಏನು? How you are saved? ನೀವು ಹೇಗೆ ರಕ್ಷಿಸಲ್ಪಟ್ಟಿದ್ದೀರಿ? How you are saved as a child of God? ನೀವು ದೇವರ ಮಕ್ಕಳಾಗಿ ಹೇಗೆ ರಕ್ಷಿಸಲ್ಪಟ್ಟಿದ್ದೀರಿ? ಸಚಿನ್ ಹೆಂಗ ರಕ್ಷಣೆ ಹೊಂದಿದ್ರಿ? ನಿಮಗೆ ರಕ್ಷಣೆ ಹೇಗೆ ಸಿಕ್ತು? ರಕ್ಷಣೆ ಎಲ್ಲರಿಗೂ ರಕ್ಷಣೆ ಸಿಕ್ಕಿದ್ದ ಇಲ್ಲ. There is no, all will not have a salvation. ಎಲ್ಲರಿಗೂ ರಕ್ಷಣೆ ಇಲ್ಲ. But those who have accepted Christ as the Savior, ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ, those who have confessed their sins and because of his sin the Lord died on the cross, ಯಾರು ತಮ್ಮ ಪಾಪಗಳಿಗೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇರಿದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೋ, they have salvation. ಅವರಿಗೆ ಮಾತ್ರ ರಕ್ಷಣೆ ಇದೆ. There are so many in Ramkavi and many other parts of the world. ಅಂತಹ ವಿಷಯಗಳು, ಇನ್ನು ಅನೇಕ ವಿಷಯಗಳು ಈ ವ್ಯಕ್ತಿಗಳು ಈ ಲೋಕದಲ್ಲಿ ಭೂಮಿ ಮೇಲೆ ಅನೇಕ ಕಡೆ ಇದ್ದಾರೆ. But only those who have believed on the Lord Jesus, they get the salvation and become the children of God. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತವರಿಗೆ ಮಾತ್ರ ರಕ್ಷಣೆ ಮತ್ತು ಅವರು ಮಾತ್ರ ದೇವರ ಮಕ್ಕಳಾಗುವ ಸಾಧ್ಯತೆ ಇದೆ. You all know John 1:12 what it says. ಒಂದು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಏನ್ ಹೇಳ್ತದೆ? Without seeing the Bible, tell me. ಯಾರಾದ್ರೂ ಹೇಳ್ರಿ ನೋಡೋಣ. ಯಾರ್ಯಾರು? Okay, very front line is very good. ಫ್ರಂಟ್ ಲೈನ್ ಆರ್ಮಿ. Do you know? ಯಾರ್ಯಾರು ಯೇಸು ಕ್ರಿಸ್ತನ ರಕ್ಷಕನೆಂದು ಒಪ್ಪಿಕೊಳ್ಳೋ ಅವರಿಗೆ ರಕ್ಷಣೆ ಇದೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ
ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ರಕ್ಷಣೆ ಇದೆ. But Jude has something else. The Spirit of God told, don't write about that. ಆದರೆ ಯೂದನಿಗೆ ವಿಷಯವಾಗಿ ನೋಡುವಾಗ ನೀನು ರಕ್ಷಣೆಯ ಬಗ್ಗೆ ಬರಿಬೇಡಪ್ಪ, ಬೇರೆ ವಿಷಯ ಬಗ್ಗೆ ಬರೆಯಕ್ಕೆ. That is simple. ಅದು ಬಹಳ ಸರಳವಾಗಿದೆ ರಕ್ಷಣೆ ವಿಷಯ. But you write about how you protect this salvation in your journey. ನಿಮ್ಮ ಒಂದು ನಂಬಿಕೆಯ ಜೀವನದಲ್ಲಿ ನೀವು ಸಾಗುವಾಗ ಈ ನಂಬಿಕೆಯ ಜೀವಿತವನ್ನ ಅಥವಾ ರಕ್ಷಣೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಏನ್ ಮಾಡಬೇಕು, ಹೇಗೆ ಹೋರಾಡಬೇಕು ಅನ್ನುವುದ ಕುರಿತಾಗಿ ನೀನು ಬರೆ ಅಂತ ಯೂದನಿಗೆ ಪವಿತ್ರ ಆತ್ಮನು ಮಾರ್ಗದರ್ಶನ ಕೊಡುತ್ತಾರೆ. So it is an instruction to you and to me today how we should protect this faith which we have received from the Lord. ಕರ್ತನಿಂದ ನಾವು ಹೊಂದಿರುವಂತಹ ಈ ರಕ್ಷಣೆಯನ್ನ, ನಂಬಿಕೆಯನ್ನ ಕಾಪಾಡಿಕೊಳ್ಳುವುದು ಹೇಗೆ ಅನ್ನುವ ವಿಷಯವಾದಂತಹ ಸಲಹೆಗಳು ಈ ಪುಸ್ತಕದಲ್ಲಿ ಇವೆ. The moment that we accept Christ as the Savior, ನೀವು ಕರ್ತನಾದ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಾಗ immediately the attack from the Satan comes to us in different ways. ಸೈತಾನನು ಆ ಕ್ಷಣವೇ ಬೇರೆ ವಿಧಾನದ ಮೂಲಕವಾಗಿ ನಮ್ಮ ಮೇಲೆ ಆಕ್ರಮಣವನ್ನು ಮಾಡುತ್ತಾನೆ. If you are saved, Satan is not happy. ನೀವು ರಕ್ಷಣೆ ಹೊಂದಿದರೆ ಸೈತಾನನು ಸಂತೋಷ ಪಡುವುದಿಲ್ಲ. Why? ಯಾಕೆ? Because he is losing one of his member. ಯಾಕಂದರೆ ಆತನ ಒಂದು ಸಂಗಡದಲ್ಲಿರುವಂತಹ ಒಂದು ಗುಂಪಿನ ಒಬ್ಬ ವ್ಯಕ್ತಿ ಕಳೆದುಕೊಂಡ ಹಾಗೆ. And then he will bring so many difficulties in your life so that he can come back. ಹಾಗೆ ಆತನು ನಿಮಗೋಸ್ಕರವಾಗಿ ಆ ಕ್ಷಣದಿಂದ ಅನೇಕ ವಿಧವಾದಂತಹ ವಿಭಿನ್ನ ಮಾರ್ಗದಲ್ಲಿ ಸಂಕಟಗಳನ್ನು ಎದುರು ಮಾಡುತ್ತಾನೆ. Do you experience this? ಇಂತಹ ಅನುಭವಗಳು ನಿಮಗಾಗಿದೆಯೇ? He will try to pull you out of that faith which you have already put in the Lord. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಟ್ಟಿರುವಾಗ ಆ ನಂಬಿಕೆಯಿಂದ ನಿಮ್ಮನ್ನು ದೂರ ಸೆಳೆಯುವುದಕ್ಕಾಗಿ ಸೈತಾನ ಮಾಡುವಂತಹ ಪ್ರಯತ್ನಗಳ ಅನುಭವ ನಿಮಗಾಗಿದೆಯಾ? The Spirit of God is telling to Jude you about right about protecting the faith in your faith journey. ಅಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಹೇಳಲ್ಪಟ್ಟದ ವಿಷಯ ಯೂದನಿಗೆ ಏನೆಂದರೆ, ನಿನಗೆ ಕೊಡಲ್ಪಟ್ಟಂತ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಹೋರಾಟ ಮಾಡುವುದಕ್ಕಾಗಿ. Then he goes on giving some examples in the Old Testament. ಆನಂತರ ಆತನು ಹಳೆ ಒಡಂಬಡಿಕೆಯಲ್ಲಿ ಕೆಲವು ಉದಾಹರಣೆಗಳನ್ನ ಕೊಡುತ್ತಾ ಬರುತ್ತಾನೆ. One verse we will read it, verse 11, read it. 11ನೇ ವಚನ ಓದಿಕೊಳ್ಳೋಣ. ಇವರು ಕಾಯನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೊರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. It's a very deep study. ಇದು ತುಂಬಾ ಆಳವಾದಂತಹ ಅಧ್ಯಯನವಾಗಿದೆ. 3 people's references been given here. ಇಲ್ಲಿ 3 ವ್ಯಕ್ತಿಗಳ ಹೆಸರುಗಳು ಕೊಡಲ್ಪಟ್ಟಿದೆ. Cain. ಕಾಯನ. Who is Cain? Who is Cain? ಕಾಯನನು ಯಾರು? ಏಬೆಲನ ತಮ್ಮ. ಜೋರಾಗಿ ಹೇಳ್ರಿ. ಇವ್ರು ಯಾರು? ಅವರ ಅಪ್ಪ ಯಾರು? ಓಕೆ, ಕರೆಕ್ಟ್. ಸೊ ಕೇನ್ಸ್ ಎಕ್ಸಾಂಪಲ್ ಯು ರೀಡ್ ಇಟ್ ಇನ್ ದ ಜೆನೆಸಿಸ್ ಅಲ್ಲ? ಆದಿಕಾಂಡದಲ್ಲಿ ನಾವು ಕಾಯನನ ಬಗ್ಗೆ ಓದುತ್ತೇವಲ್ಲ. ವಾಟ್ ಡಿಡ್ ಕೇನ್ ಡು? ಹಾಗಾದ್ರೆ ಕೇನ್ ಅಥವಾ ಕಾಯನ ಏನ್ ಮಾಡಿದನು? ಯು ನೋ ವಾಟ್ ಹಿ ಡಿಡ್? ಏನ್ ಮಾಡಿದನ್ರಿ ಕಾಯನ? ಏಬೇಲ್ನನ್ನು ಯಾಕೆ ಕೊಂದ? ವೈ ಕಿಲ್ಡ್ ಏಬಲ್? ಯಾಕೆ ಕೊಂದ ಏಬೇಲ್ನನ್ನು? ಏಬೇಲ್ನನ್ನು ಯಾಕೆ ಕೊಲ್ತಾನೆ? ಯಾವ ಕಾರಣಕ್ಕಾಗಿ? ಇಬ್ರು ಯಜ್ಞ ಅರ್ಪಿಸಿದ್ರು. ಬೋತ್ ಆಫ್ ದಮ್ ಪ್ರೆಸೆಂಟೆಡ್ ಸ್ಯಾಕ್ರಿಫೈಸ್. ಇಬ್ಬರೂ ಕೂಡ ಯಜ್ಞಾರ್ಪಣೆಯನ್ನು ನೀಡುತ್ತಾರೆ ದೇವರಿಗೆ. ಆದರೆ ಬಟ್ the Cain's Abel's was accepted whereas Cain's was not accepted. ಆದರೆ ದೇವರು ಏಬೇಲನ ಯಜ್ಞದಲ್ಲಿ ಸಂತುಷ್ಟರಾಗ್ತಾರೆ, ಮೆಚ್ಚುಗೆ ಆಗ್ತದೆ, ಆದರೆ ಕಾಯನನ ಬಗ್ಗೆ ಅಲ್ಲ. Looking at that, Cain became angry. ಇದನ್ನ ನೋಡಿದ ಮೇಲೆ ಕಾಯನಿಗೆ ಏನಾಯ್ತು? ಕೋಪ ಬಂತು. He wanted to, why my sacrifice is not accepted and why Cain's has been accepted. So what happened? What do you call it? Jealous. Jealousy came in the heart of
Cain. ಅವನಿಗೆ ನನ್ನ ಯಜ್ಞವನ್ನ ದೇವರು ಇಷ್ಟಪಡ್ಲಿಲ್ಲ, ಮೆಚ್ಚುಗೆ ಆಗ್ಲಿಲ್ಲ, ಅವನದು ಯಾಕೆ ಇಷ್ಟ ಆಯ್ತು ಅಂತ ಹೇಳಿ ಹೇಬೇಲನ ಮೇಲೆ ಕಾಯನಿಗೆ ಕೋಪ ಬಂತು. ಅಷ್ಟೇ ಅಲ್ಲ, ಹೊಟ್ಟೆ ಕಿಚ್ಚು ಆಯ್ತು. So hotte kitchu, this jealousy is one of the greatest enemy for each one of us. ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೊಡ್ಡದಾಗಿರುವಂತಹ ಒಂದು ವೈರಿ ಏನೆಂದರೆ ಹೊಟ್ಟೆ ಕಿಚ್ಚು ಆಗಿದೆ. Looking at others, we should not be jealous about their prosperity or their whatever good thing that they get it. ನಮ್ಮ ಮುಂದಿರುವಂತಹ ವ್ಯಕ್ತಿಗಳನ್ನ ನೋಡಿ, ಅವರ ಅಭಿವೃದ್ಧಿಯನ್ನ ನೋಡಿ, ಅವರ ಬೆಳವಣಿಗೆಯನ್ನ ನೋಡಿ, ಅವರ ಎಲ್ಲಾ ಲಾಭಗಳಾಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಅದನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬಾರದು. So in any way in our life, even in the small things, if you become jealous at anyone, this is not acceptable in the sight of God. ನಮ್ಮ ಜೀವಿತಗಳಲ್ಲಿಯೂ ಕೂಡ ಒಂದು ಚಿಕ್ಕದಾದಂತಹ ಹೊಟ್ಟೆ ಕಿಚ್ಚು ಯಾವುದಾದರೂ ಒಬ್ಬ ಸಹೋದರ ಸಹೋದರಿ ಮೇಲೆ ನಮ್ಮಲ್ಲಿ ಇದ್ರೆ ಅದು ದೇವರಿಗೆ ಇಷ್ಟ ಆಗುವುದಿಲ್ಲ, ಮೆಚ್ಚುಗೆ ಆಗುವುದಿಲ್ಲ. That is a warning Cain is giving to us. This verse is giving. ಈ ವಾಕ್ಯ ಭಾಗದಲ್ಲಿ ಅದನ್ನೇ ಕಾಯಿನನ್ನು ಇಟ್ಕೊಂಡು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಯೂದನು. Then second person is who is that? Balaam. ಅಲ್ಲಿ ಇನ್ನೊಂದು ವ್ಯಕ್ತಿ ಇದೆ ನೋಡ್ರಿ. ಯಾರು ಆ ವ್ಯಕ್ತಿ ಹೆಸರು? ಬಿಳಾಮನ ಕುರಿತ ಹಾಗೆ. You know anything about Bilam? ಬಿಳಾಮನ ಬಗ್ಗೆ ಗೊತ್ತಿದೆಯಾ? ಯಾರಿಗೆ ಗೊತ್ತಿದೆ? ಬಿಳಾಮನು ಯಾರಾಗಿದ್ದಾನೆ? It's difficult. I can accept, I can understand. ಹೇಳ್ರಿ, ಕರೆಕ್ಟ್ ಆಗಿ ಪ್ರಯತ್ನ ಮಾಡಿ. ಬಿಳಾಮನ ಬಗ್ಗೆ ಎಲ್ಲಿದೆ? Okay, anyway, not to waste time. ಬಿಳಾಮನ ವಿಷಯವಾಗಿ ನಂಬರ್ಸ್ ಚಾಪ್ಟರ್ 25, ನಂಬರ್ಸ್ ಅಂದ್ರೆ ಏನು ನೋಡ್ರಿ, ಅರಣ್ಯಕಾಂಡ. ಅರಣ್ಯಕಾಂಡದ 25ನೇ ಅಧ್ಯಾಯದಲ್ಲಿ ಅವನ ವಿಷಯವಾಗಿ ನೋಡ್ತೀವಿ. ಅದನ್ನ ಓದ್ಲಿಕ್ಕೆ ಭಾಳ ಟೈಮಲ್ಲಿ ಈಗ ಐ ವಿಲ್ ಟೆಲ್ ಯು, ಜಸ್ಟ್ ಲಿಸನ್ ವಾಟ್ ಈಸ್ ದಟ್. ಅರಣ್ಯಕಾಂಡ 25ನೇ ಅಧ್ಯಾಯದಲ್ಲಿ ನಾವು ಬಿಳಾಮನ ಕುರಿತಾಗಿ ಓದುತ್ತೇವೆ. ನಾವು ಬಿಳಾಮ್ ವಾಸ್ ಎ ಪ್ರಾಫಿಟ್ ಆಫ್ ಗಾಡ್. ಬಿಳಾಮನೇನಾಗಿದ್ದಾನೆ? ದೇವರ ಪ್ರವಾದಿಯಾಗಿದ್ದಾನೆ. ಫ್ರಮ್ ಹಿಸ್ ಆಕ್ಷನ್ ಹಿ ಇಸ್ ನಾಟ್ ಎ true prophet, but he was a false prophet. ಆತನು ಒಳ್ಳೆಯ ಪ್ರವಾದಿಯಾಗಿರಲಿಲ್ಲ, ಬದಲಾಗಿ ಸುಳ್ಳು ಪ್ರವಾದಿಯಾಗಿದ್ದನು. So Balak, who is the king of Moab, he engaged him to curse Israel. ಅಲ್ಲಿ ನಾವು ಬಾಲಾಕನ ಕುರಿತಾಗಿ ನಾವು ನೋಡುವಾಗ ಮೋಯಾಬರ ಅರಸನು ಆ ಇಸ್ಮಾಯೇಲರನ್ನ ಶಪಿಸುವುದಕ್ಕಾಗಿ ಯಾರನ್ನ ಕಳಿಸಿರ್ತಾನೆ? ಬಿಳಾಮನನ್ನ ಕರೆಸಿದನ ನೋಡುತ್ತೇವೆ. What that the king told to Bilam? ಬಿಳಾಮನಿಗೆ ಆತನು ಏನು ಹೇಳಿರ್ತಾನೆ? If you curse the people of Israel, then I will give you so much money. ನೀನು ಇಸ್ರಾಯೇಲ್ ಜನರನ್ನ ಒಂದು ವೇಳೆ ಶಪಿಸಿದರೆ ನಾನು ನಿನಗೆ ಬೇಕಾದಷ್ಟು ಹಣವನ್ನ ಕೊಡುತ್ತೇನೆ ಅಂತ ಹೇಳಿರ್ತಾನೆ. In the greed of getting money, he wanted to curse Israel, who is the people of God. ದೇವ ಜನರಾಗಿರುವಂತಹ ಇಸ್ರಾಯೇಲರನ್ನು ಶಪಿಸುವುದಕ್ಕಾಗಿ ಈ ಬಿಳಾಮನು ಆ ಒಂದು ಅರಸನಿಂದ ಹಣವನ್ನು ತೆಗೆದುಕೊಂಡು ಶಪಿಸುವುದಕ್ಕೆ ಮುಂದಾಗುತ್ತಾನೆ. Of course, if you go through the study, we understand that Lord did not allow it. ಆದರೆ ವಾಕ್ಯ ಭಾಗವನ್ನು ಓದುವುದಾದರೆ ನಾವು ಮುಂದೆ ಓದುತ್ತೇವೆ, ದೇವರು ಅದಕ್ಕೆ ಅನುಮತಿ ಕೊಡೋದಿಲ್ಲ. So Bilam speaks to us of greed of money should not be with us. ಬಿಳಾಮನಿಂದ ನಮಗೆ ಅರ್ಥ ಆಗುವಂತ ವಿಷಯ ಹಣದ ಭ್ರಾಂತಿ. We should never be after money. God will bless us and we will be satisfied with what God has given to us. ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ದೇವರು ನಮಗೆ ಕೊಟ್ಟಂತ ವಿಷಯಗಳಲ್ಲಿ ನಾವು ಸಂತೃಪ್ತರಾಗಿರಬೇಕು. ಬದಲಾಗಿ ಹಣಕ್ಕಾಗಿ ನಾವು ಹಣದ ಹಿಂದೆಯೇ ಓಡಿ ಹೋಗಿ ಹಣದಾಶೆ ಉಳ್ಳವರಾಗಿರಬಾರದು ಅಂತ ಅಲ್ಲಿ ನೋಡುತ್ತೇವೆ. Whichever is not of the mind of the Lord, by doing it, if you are getting money, don't go for that. ದೇವರ ಚಿತ್ತ ಅಥವಾ ದೇವರ ಮಾರ್ಗದರ್ಶನ ಆ ಹಣ ಸಂಪಾದನೆಯಲ್ಲಿ ಇಲ್ಲ ಅಂದ್ರೆ ಅದರ ಹಿಂದೆ ಹೋಗಬೇಡಿ. God will provide you, be satisfied. ಧೈರ್ಯವಾಗಿರಿ, ಕರ್ತನು ತಾನೇ ನಿಮಗೆ ಒದಗಿಸುವನಾಗಿದ್ದಾನೆ, ಪೂರೈಸುವನಾಗಿದ್ದಾನೆ. That's what we read many of the examples in the Old Testament and even in the New Testament. ಅದನ್ನೇ ನಾವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಉದಾಹರಣೆಗಳಲ್ಲಿ ನಾವು ಕಾಣುತ್ತೇವೆ. Who is the third person? ಹಾಗಾದ್ರೆ ಆ ವಾಕ್ಯ ಭಾಗದಲ್ಲಿ ಉಂಟ ಮೂರನೇ ವ್ಯಕ್ತಿ ಯಾರು? ಕೋರಹ. You should not take the page, keep a mark there. We are studying from book of Jude. 11ನೇ ವಚನದಲ್ಲಿ ಇದೆ ನೋಡ್ರಿ, ಬಿಳಾಮನ ನಂತರ ಕೋರಹ ಅಂತ ನಾವು ನೋಡುತ್ತೇವೆ. Okay, who is this Korah? ಹಾಗಾದ್ರೆ ಈ ಕೋರಹ ಎಂಬಂತ ವ್ಯಕ್ತಿ ಯಾರಾಗಿದ್ದಾರೆ? He is from the tribe of Levi. ಲೇವಿಯ ಕುಲದವನಾಗಿದ್ದಾನೆ. And
Moses also from the tribe of Levi. ಮೋಶೆಯು ಕೂಡ ಅದೇ ಕುಲದವನಾಗಿದ್ದಾನೆ. But what happened? God chose Moses to serve him in a very different, many ways. ಆದರೆ ದೇವರು ಸೇವೆಗಾಗಿ ಮೋಶೆಯನ್ನು ಆರಿಸಿಕೊಳ್ಳುತ್ತಾರೆ. So God gave authority to Moses. ದೇವರು ಮೋಶೆಗೆ ಅಧಿಕಾರವನ್ನು ಕೊಡುತ್ತಾರೆ. This Korah saw it. Why God only is giving him and only he is being used? Why not we? ಈ ಕೋರಹ ಇದನ್ನೆಲ್ಲ ನೋಡ್ತಾನೆ. ಯಾಕೆ ದೇವರು ಮೋಶೆಗೆ ಮಾತ್ರ ಅಧಿಕಾರ ಕೊಟ್ಟಿದ್ದಾರೆ, ಯಾಕೆ ದೇವರು ಮೋಶೆಯನ್ನೇ ಮಾತ್ರ ಉಪಯೋಗಿಸ್ಕೋಬೇಕು, ಯಾಕೆ ನಾವೇನು ಇಲ್ವಾ ಅನ್ನುವಂಥ ಪ್ರಶ್ನೆ ಅವನಿಗೆ ಬರ್ತದೆ. ಹೋಗಿ ಅದನ್ನ ಮನೆಗೆ ಹೋಗಿ ಹೋದ್ರೆ ಅದನ್ನು ಗೊತ್ತಾಗುತ್ತೆ ಮಗ. 16 ನಂಬರ್ ಚಾಪ್ಟರ್ 16 16ನೇ ಅಧ್ಯಾಯ ಅರಣ್ಯಕಾಂಡ 1ರಿಂದ 35ನೇ ವಚನ ಹೋದ್ರೆ ಗೊತ್ತಾಗ್ತದೆ. ಅಲ್ಲಿ 1ನೇ ವಚನ 30ರಿಂದ 35ನೇ ವಚನವರೆಗೆ ವಿವರಣೆ ಇದೆ. What is the lesson to us? ಹಾಗಾದ್ರೆ ನಮಗೆ ಏನು ಇಲ್ಲಿ ಪಾಠ ಇದೆ? We should never challenge the work of the Lord, authority of God who has given to him. ಅವನಿಗೆ ಕೊಡಲ್ಪಟ್ಟಂತಹ ಅಧಿಕಾರ, ದೇವರ ಸೇವೆಯಲ್ಲಿ ಅವನಿಗೆ ಕೊಟ್ಟಂತಹ ಜವಾಬ್ದಾರಿಯ ಕುರಿತಾಗಿ ನಾವು ಯಾವುದೇ ಮಾತು, ಚಾಲೆಂಜಿಂಗ್ ಮಾತುಗಳನ್ನು ಆಡಬಾರದು. Why not we, then he, like that question comes. ಆ ಸೇವೆಗೆ ಅವನು ಯಾಕೆ ಮಾತ್ರ ನಾವಿಲ್ವಾ ಅನ್ನುವಂಥ ಪ್ರಶ್ನೆ ನಾವು ಆಲೋಚನೆ ಮಾಡಬಾರದು. It's challenging to the authority of God. ನಾವು ಆ ಥರ ಪ್ರಶ್ನೆ ಮಾಡಿದರೆ ಅದು ದೇವರಿಗೇನೆ, ದೇವರ ಅಧಿಕಾರಕ್ಕೆ ಪ್ರಶ್ನೆ ಹಾಕಿದ ಹಾಕಾಗುತ್ತದೆ. So 3 things you remember. ಈ 3 ಸಂಗತಿಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳ್ರಿ. Jealousy is against God, against God's mind. ಹೊಟ್ಟೆ ಕಿಚ್ಚು ಇದು ದೇವರ ಮನಸ್ಸಿಗೆ ವಿರುದ್ಧವಾದಂತಹ ವಿಷಯ. Greediness is another enemy of God. ಹಣದ ಆಸೆ ಕೂಡ ಇದು ದೇವರ ಮನಸ್ಸಿಗೆ ವಿರುದ್ಧವಾದಂತಹ ವಿಷಯ. Challenging God is also enemy of God. ದೇವರ ಅಧಿಕಾರಕ್ಕೆ ವಿರುದ್ಧವಾಗಿ ಮಾತನಾಡುವಂಥದ್ದು ಕೂಡ ದೇವರ ಮನಸ್ಸಿಗೆ ವಿರುದ್ಧವಾದಂಥ ವಿಷಯವಾಗಿದೆ. Many times we do unknowingly these all three things. ಈ 3 ಸಂಗತಿಗಳನ್ನು ನಾವು ಅನೇಕ ಬಾರಿ ನಮಗೆ ಅರಿವಿಲ್ಲದ ಹಾಗೆ ಅವುಗಳನ್ನು ನಾವು ಮಾಡುತ್ತೇವೆ. If we do it immediately, we should seek God's help and come out of it. ಒಂದು ವೇಳೆ ಮಾಡಿದ್ದೇ ಆದರೆ ನಾವು ಆ ಕ್ಷಣವೇ ನಾವು ಕರ್ತನ ಸಹಾಯ ಕೇಳಿಕೊಂಡು, ಕರ್ತನಲ್ಲಿ ಕ್ಷಮಾಪಣೆ ಕೇಳಿಕೊಂಡು ಅನ್ಯೋನ್ಯತೆಯಲ್ಲಿ ನಾವು ಸಾಗಬೇಕು. Quickly, one more thing that we want to see, what is the lesson to us today? ಮತ್ತೊಂದು ವಿಷಯವನ್ನು ನಾವು ಬೇಗನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. After all these examples, Jude is writing to the believers. ಇದೆಲ್ಲ ಉದಾಹರಣೆಗಳು ಇಟ್ಟುಕೊಂಡು ಯೂದನು ವಿಶ್ವಾಸಿಗಳಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. Verse 17. 17ನೇ ವಚನ. 17 ವಚನ ತೆಗೆಯಿರಿ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. Yes, verse 18. 18ನೇ ವಚನ. ಭಕ್ತಿಗೆ ವಿರುದ್ಧವಾದ ತಮ್ಮ ಆಶಯಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದರಲ್ಲ. This is the time that we are living in today. ಇವತ್ತು ನಾವು ಜೀವಿಸುವಂತ ಈ ಕಾಲವೇ ಅಂತ್ಯಕಾಲದ ದಿನಗಳಾಗಿದೆ ಪ್ರಿಯರೇ. Apostles have told 2000 years back that the false teachers will come, false teaching will be there. ಅಪೊಸ್ತಲರು 2000 ವರ್ಷಗಳ ಹಿಂದೆಯೇ ಅಲ್ಲಿ ಹೇಳಿದಂತ ಮಾತು, ಸುಳ್ಳು ಬೋಧಕರು ಬರುತ್ತಾರೆ, ಸುಳ್ಳು ಬೋಧನೆಯನ್ನು ಮಾಡುತ್ತಾರೆ ಎಂಬುದಾಗಿ. There are many false teachers in the world today. ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕ ಸುಳ್ಳು ಬೋಧಕರು ಇದ್ದಾರೆ. That is why the Bible says always, the God says always, read my word and understand the things that are there. ಅದಕ್ಕಾಗಿ ದೇವರ ವಾಕ್ಯ, ದೇವರು ಸ್ವತಃ ಹೇಳುವಂತ ಮಾತು, ನನ್ನ ವಾಕ್ಯವನ್ನು ನೀವು ಯಾವಾಗಲೂ ಓದುತ್ತಾ ಇರ್ರಿ, ಅಭ್ಯಾಸ ಮಾಡ್ತಾ ಇರ್ರಿ ಎಂಬುದಾಗಿ. Verse 20. 20ನೇ ವಚನ ಓದಿಕೊಳ್ಳೋಣ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಮನೆಗೆ ಹೋಗಿ ಮತ್ತೊಮ್ಮೆ ಇದನ್ನ ಓದ್ರಿ. 20ನೇ ವಚನ 20 ಅದರಲ್ಲಿ ವಾಟ್ ಇಸ್ ರಿಟನ್ ದೇರ್? ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಬಿಲ್ಡ್ ಅಪ್ ಯುವರ್ ಫೇತ್. ನಿಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ. ಹೌ ಯು ಬಿಲ್ಡ್ ಅಪ್? ಹಾಗಾದ್ರೆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವುದು ಹೇಗೆ? ಬೈ ಲಿಸ್ನಿಂಗ್ ಟು ಎನಿ ಫಾಲ್ಸ್ ಥಿಂಗ್ಸ್ ಆರ್ ರಾಂಗ್ ಥಿಂಗ್ಸ್.
ಕೆಟ್ಟ ಸುಳ್ಳು ವಿಷಯಗಳನ್ನ ಕೇಳುವುದರಿಂದ ನಾವು ನಂಬಿಕೆಯಲ್ಲಿ ವೃದ್ಧಿ ಆಗುತ್ತೇವಾ? You have to read the word of God, which is truth. ದೇವರ ವಾಕ್ಯವನ್ನ ನೀವು ಓದಬೇಕು, ಯಾಕಂದ್ರೆ ದೇವರ ವಾಕ್ಯ ಸತ್ಯವಾಗಿದೆ. That is the reason why in the assemblies in Bombay and other places in all over the world, the Bible study has been kept so that you understand what is the mind of the Lord by studying it. ಎಲ್ಲಾ ಸಭೆಗಳಲ್ಲಿ ದೇವರ ವಾಕ್ಯ ಸತ್ಯವೇದ ಅಧ್ಯಯನ ಕೂಟ ಯಾಕಿರ್ತದಂದ್ರೆ ದೇವರ ವಾಕ್ಯವನ್ನು ಕಲಿಬೇಕು, ಧ್ಯಾನ ಮಾಡಬೇಕು ಎಂಬುದಾಗಿ. Unless you know the scripture, if anybody tells anything, how you believe it or how you believe it? ನಿಮಗೆ ದೇವರ ಶಾಸ್ತ್ರದಲ್ಲಿರುವಂತಹ ವಿಷಯಗಳು ಗೊತ್ತಿಲ್ಲ ಅಂದ್ರೆ ಯಾರೋ ಒಬ್ಬರು ಬಂದು ಏನೋ ಹೇಳಿದ್ರೆ ಅದರ ವಿರುದ್ಧವಾಗಿ ನಿಮ್ಮ ಅಭಿಪ್ರಾಯ ಹೇಗಿರ್ತದೆ? You will believe it if you do not know the scripture. ನಿಮಗೆ ಸತ್ಯ ಗೊತ್ತಿಲ್ಲ ಅಂದ್ರೆ ನಂಬ್ತೀರಿ. And he will mislead you and take you out. ಆತನು ನಿಮ್ಮನ್ನ ದಾರಿ ತಪ್ಪಿಸ್ತಾನೆ ಮತ್ತು ನಿಮ್ಮನ್ನ ದಾರಿ ತಪ್ಪಿಸಿ ಕರ್ಕೊಂಡು ಹೋಗಿಬಿಡ್ತಾನೆ. So Jude is telling, read the word of God. ದೇವರ ವಾಕ್ಯವನ್ನ ಓದಿರಿ ಎಂಬುದಾಗಿ ಯೂದನು ಹೇಳುತ್ತಾನೆ. ಅದಕ್ಕೆ how many people come here for Bible study, I don't know. ಆದರೆ ಸತ್ಯವೇದ ಅಧ್ಯಯನ ಇರುವಾಗ ಬುಧವಾರ ದಿನ ಎಷ್ಟು ಜನ ಬರ್ತೀರಿ? How many come? ಎಷ್ಟು ಜನ ಬರ್ತೀರಿ? ಕೈ ಎತ್ತಿರಿ ನೋಡೋಣ. It is a very important meeting, study the word of God. ಬುಧವಾರ ಸತ್ಯವೇದ ಅಧ್ಯಯನಕ್ಕೆ ಬರುವುದು ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ನಾವು ನಮ್ಮ ನಂಬಿಕೆಯ ಅಭಿವೃದ್ಧಿಗೋಸ್ಕರ ದೇವರ ವಾಕ್ಯ ಅಧ್ಯಯನ ಮಾಡಲೇಬೇಕು. In our Bombay assemblies and even Sankeshwar assembly, many people come for the Bible study. ಬಾಂಬೆಯಲ್ಲಿರುವಂತಹ ಸಭೆಯಲ್ಲಿ, ಸಂಕೇಶ್ವರ ಸಭೆಯಲ್ಲಿ ಸತ್ಯವೇದ ಅಧ್ಯಯನಕ್ಕಾಗಿ ಅನೇಕರು ಜನ ಬರ್ತಾರೆ. Because so many come and they study the word of God. ಅನೇಕರು ಬಂದು ಸತ್ಯವೇದವನ್ನ ಕಲಿತಾರೆ, ಅಧ್ಯಯನ ಮಾಡ್ತಾರೆ. That is one of the things Jude is telling you, study the word of God. ಅದನ್ನೇ ಯೂದನು ಹೇಳ್ತಾ ಇದ್ದಾನೆ, ನೀವು ಸತ್ಯವೇದದ ಅಧ್ಯಯನ ಮಾಡ್ರಿ ಅಂತ. And then in the same verse we read about praying in the Holy Ghost. ಆನಂತರ ಮುಂದೆ ನಾವು ಓದುತ್ತೇವೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ. If you don't pray in the guidance of the Spirit of God, you will not be strengthened in the faith. ನೀವು ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಪ್ರಾರ್ಥನೆ ಮಾಡಿದರೆ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. There is no chance of your faith in the Lord, increase in the faith in the Lord. ಪವಿತ್ರಾತ್ಮನ ಮಾರ್ಗದರ್ಶನ, ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದ ಪ್ರಾರ್ಥನೆಯಿಂದ ಯಾವ ನಂಬಿಕೆ ಅಭಿವೃದ್ಧಿಯೂ ಕೂಡ ನಿಮಗೆ ಆಗುವುದೇ ಇಲ್ಲ. And next verse to conclude. ಕೊನೆ ವಚನ, keeping yourself in the love of God, looking for the mercy of our Lord Jesus for unto eternal life. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ದೇವರ ಪ್ರೀತಿ, God's love is very important. ದೇವರ ಪ್ರೀತಿ ಬಹಳ ಮುಖ್ಯವಾಗಿದೆ. No power of the earth can protect us from going away from faith. ದೇವರ ನಂಬಿಕೆಯಿಂದ ನಮ್ಮನ್ನ ದೂರ ಮಾಡಿ ಹೋಗುವಂತ ಯಾವ ಶಕ್ತಿಗಳು ಈ ಲೋಕದಲ್ಲಿ ಇಲ್ಲ. But only the Lord can protect us. ದೇವರು ತಾನೇ ನಮ್ಮನ್ನ ಸಂರಕ್ಷಿಸುವನಾಗಿದ್ದಾನೆ. That's why our first reading 24:25 says, keep yourself from the falling and to present you as a faultless. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದಲ್ಲಿ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ ಎಲ್ಲ ಅಧಿಕಾರಗಳ ಕಾಲಕ್ಕಿಂತ ಮೊದಲಿದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. It's very, very important chapter, those two verses, but we could not explain it properly because of the time. ಸಮಯದ ಅಭಾವ ಕಾರಣ ಎರಡು ಮುಖ್ಯವಾದ ಅಂಶಗಳನ್ನು ಹೆಚ್ಚಾಗಿ ನಾವು ಧ್ಯಾನ ಮಾಡ್ಲಿಕ್ಕೆ ಆಗಲಿಲ್ಲ. Keep you away from falling. ನಿಮ್ಮನ್ನ ಎಡವಿ ಬೀಳದಂತೆ ಕಾಪಾಡುವುದು. That means we can fall. ನಾವು ಬೀಳ್ತೇವೆ, ಅದರ ಅರ್ಥ. That only the Lord can protect us and keep us. ದೇವರು ತಾನೇ ನಮ್ಮನ್ನು ಕಾಪಾಡುವಂತವರು, ಸುರಕ್ಷಿತ ಕಡೆಗೆ ನಡೆಸುವವರು ದೇವರು ತಾನೇ ಆಗಿದ್ದಾನೆ. And secondly, to present you as a faultless before God. ಎರಡನೆಯದಾಗಿ ದೇವರ ಸಮಕ್ಷಮದಲ್ಲಿ ನಾವು ನಿರ್ದೋಷಿಗಳಾಗಿ ನಿಂತುಕೊಳ್ಳಬೇಕೆಂಬ ನೋಡುತ್ತೇವೆ. Our hope is the Lord is coming. ನಮಗೆ ನಿರೀಕ್ಷೆ ಇದೆ, ಕರ್ತನು ಬರಲಿಕ್ಕಿದ್ದಾನೆಂಬ ನಿರೀಕ್ಷೆ ನಮಗಿದೆ. You know what is he going to do? ಬಂದ ಮೇಲೆ ಏನ್ ಮಾಡ್ತಾನೆ ಅಂತ ಗೊತ್ತಲ್ಲ ನಿಮಗೆ? He will rapture the church. ಸಭೆ ಆತನನ್ನು ಎತ್ತುಕೊಂಡು ಹೋಗುತ್ತಾನೆ. He will go to heaven and present you before his Father.
ತನ್ನ ತಂದೆಯ ಎದುರುಗಡೆ ನಮ್ಮನ್ನು ನಿಂದ್ರಿಸುತ್ತಾನೆ. ನಿರ್ದೋಷಿಗಳನ್ನಾಗಿ ದೇವರು ನಮ್ಮನ್ನು ನಿಂದ್ರಿಸುತ್ತಾನೆ. And you and I have to think of that and live a life which is glorified. ಆ ಜೀವನಕ್ಕೋಸ್ಕರವಾಗಿ ನಾವು ಪರಿಶುದ್ಧವಾದ ನಂಬಿಕೆ ಜೀವಿತಕ್ಕೋಸ್ಕರ ನಾವು ಜೀವಿಸುವುದು ಬಹಳ ಅವಶ್ಯಕವಾಗಿದೆ ನಮ್ಮೆಲ್ಲರಿಗೂ. So may the Lord help this thing. ದೇವರು ತಾನೇ ವಾಕ್ಯ ನಮಗೋಸ್ಕರವಾಗಿ ಆಶೀರ್ವದಿಸಲಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟೋ ಸಾರಿ ಈ ವಾಕ್ಯ ಭಾಗವನ್ನು ಅಭ್ಯಾಸ ಮಾಡಿರ್ತೇವೆ, ಕೇಳಿರ್ತೇವೆ. ಓದುವಾಗ, ಕೇಳುವಾಗ, ಧ್ಯಾನ ಮಾಡುವಾಗ ಪ್ರತಿ ಬಾರಿಯೂ ಕೂಡ ಯೂದನ ಪತ್ರಿಕೆಯಿಂದ ಒಂದೊಂದು ವಿಷಯಗಳು ನಮಗೆ ಬಹಳ ಸ್ಪಷ್ಟವಾಗಿ ದೇವರು ಮಾತನಾಡುವಂಥವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡು ಮಾತುಗಳನ್ನು ಅಂಕಲ್ ಹೇಳುವಂಥದ್ದು. ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳ್ರಿ. ಎರಡನೇದು, ನೀವು ದೇವರ ಸನ್ನಿಧಿಯಲ್ಲಿ ನಿರ್ದೋಷಿಗಳಾಗಿ ನಿಂತುಕೊಳ್ಳುವುದಕ್ಕೆ ಸಿದ್ಧರಾಗಿ ಅಲ್ಲಿದೆ. ಹೌದ್ರಿ? ಹಾಗಾಗಬೇಕಾದ್ರೆ ಅಲ್ಲಿ ಅಂಕಲ್ ಹೇಳಿದ ಹಾಗೆ ವಾಕ್ಯದಲ್ಲಿದೆ ನೋಡ್ರಿ, ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ ಅಂತಿದೆ. ಮನುಷ್ಯರ ಪ್ರೀತಿಯಲ್ಲಿ ಅಲ್ಲ. ಮನುಷ್ಯರ ಪ್ರೀತಿ ಶಾಶ್ವತವಲ್ಲ. ದೇವರ ಪ್ರೀತಿ ನಿತ್ಯತ್ವದ ಪ್ರೀತಿ. ಆ ಪ್ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳುವಂಥ ವಾಕ್ಯ. ಅದು ಬಹಳ ಎಚ್ಚರಿಕೆ ವಿಷಯ. ಅಂದರೆ ಆ ಪ್ರೀತಿಯನ್ನು ನಾವು ಕಾಪಾಡಿಕೊಂಡು ಸಾಕಬೇಕು. ಈಗ ನಾವು ಮಕ್ಕಳನ್ನು ಪ್ರೀತಿಸ್ತಾ ಇರ್ತೇವೆ, ಎಲ್ಲರನ್ನು ಪ್ರೀತಿಸ್ತಾ ಇರ್ತೇವೆ. ಆದರೆ ನಮ್ಮ ಮಕ್ಕಳನ್ನು ಬೇರೆ ಥರ ಪ್ರೀತಿಸ್ತೇವೆ, ಬಾಜುಕಿನ ಮನೆಯಾಕಿನ ಮಕ್ಕಳನ್ನು ಬೇರೆ ಥರ ಪ್ರೀತಿಸ್ತೇವೆ. ಅವರು ಮಕ್ಕಳೇ. ಇನ್ನು ಹೊರಗಿನ ಮಕ್ಕಳನ್ನು ಇನ್ನೊಂದು ಥರ ಪ್ರೀತಿಸ್ತಿರ್ತೇವೆ. ಆದರೆ ಆ ಪ್ರೀತಿಯಲ್ಲಿ ನಾವು ಸದಾ ನಿಂತುಕೊಂಡಿರಬೇಕು. ಹಾಗೆ ದೇವರ ಪ್ರೀತಿಯಲ್ಲಿ ನಾವು ಸದಾ ನಿಂತ್ಕೊಳ್ಬೇಕು. ಇನ್ನೊಂದು ವಿಷಯ ನಾವು ನೋಡಿದ್ವಿ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡೋದು. ಅಂಕಲ್ ಭಾಳ ಚಂದ ಹೇಳಿದ್ರು, ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ಪ್ರೇರಣೆ ಇಲ್ಲ ಅಂದರೆ ಆ ಪ್ರಾರ್ಥನೆಗೆ ಉತ್ತರನೇ ಬರೋದಿಲ್ಲ ಅಂತ. ಆ ವಾಕ್ಯ ಅದ್ಭುತವಾದಂಥ ವಾಕ್ಯ. ಹಾಗಿರುವಾಗ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಅಭಿವೃದ್ಧಿ ಹೊಂದ್ರಿ. ನಾವು ನಮ್ಮ ಗುರಿ ಏನ್ರಿ? ನಮ್ಮ ಗುರಿ ಏನು? ಸಭೆಗೆ ಬರೋದು, ಹೋಗುವುದು, ಕೂಟಗಳಿಗೆ ಕೂತ್ಕೊಳ್ಳೋದು, ಹೋಗುವುದು ಅಷ್ಟೇ ಅಲ್ಲ. ಇಲ್ಲಿ ಯಾರಿಗೋಸ್ಕರ ನಾವು ಬರ್ತೇವೆ? ಯಾವುದಕ್ಕೋಸ್ಕರ ನಾವು ಬರ್ತೇವೆ? ಯಾಕೆ ನಾವು ಸಭೆ ಕೂಟಗಳಿಗೆ ಬರ್ತೀವಿ ಅಂದರೆ, ನನ್ನ ನಂಬಿಕೆಯನ್ನು ನಾನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಬರುತ್ತೇವೆ, ಬೇರೆಯವರ ನಂಬಿಕೆಗೋಸ್ಕರ ಅಲ್ಲ. ದೇವರ ವಾಕ್ಯದ ಎಡವಿ ಬೀಳದಂತೆ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳ್ರಿ. ನಾನು ನಂಬಿಕೆಯಲ್ಲಿ ಬಿದ್ದು ಹೋಗಬಾರ್ದು, ನಾನು ನಂಬಿಕೆಯಲ್ಲಿ ಎಡವಿ ಬೀಳಬಾರ್ದಂದರೆ ನಾನು ಎಲ್ಲಿ ಬರಬೇಕು? ಸಭೆಗೆ ಬರಬೇಕು, ಸಭೆಯ ಕೂಟಗಳಿಗೆ ಬರಬೇಕು. ಅದು ಬೇರೆಯವರಿಗೆ ಉಪಯೋಗ ಅಲ್ಲ, ಮೊದಲು ನನಗೆ ಉಪಯೋಗ ಇದೆ. ನಮ್ಮ ವೈಯಕ್ತಿಕ ಉಪಯೋಗ ನಾವು ಆಲೋಚನೆ ಮಾಡೋಣ. ನಮ್ಮ ಗುರಿ ಏನು? ಹಣ, ವಿದ್ಯಾಭ್ಯಾಸ, ಸಂಪತ್ತು ಅಲ್ಲ. ನಮ್ಮ ಗುರಿ ನಂಬಿಕೆಯಲ್ಲಿ ಅಭಿವೃದ್ಧಿ ಸಾಗು. ಹಾಗಾಗಿ ಸಭೆಯ ಕೂಟಗಳಿಗೆ ಬರುವುದರಿಂದ, ಸಭೆಯ ಕೂಟಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ, ಬಂದು ವಾಕ್ಯ ಕಲಿಯುವುದರಿಂದ, ವಾಕ್ಯ ಕೇಳಿಸಿಕೊಳ್ಳುವುದರಿಂದ, ದೇವರ ವಾಕ್ಯ ನಿಮ್ಮ ಕೂಡ ಮಾತನಾಡುವುದರಿಂದ ನಿಮ್ಮ ನಂಬಿಕೆ ಏನಾಗ್ತದೆ? ವೃದ್ಧಿ ಆಗ್ತದೆ. ನಾವು ಏನಾಗ್ತೇವೆ? ಪವಿತ್ರ ಪರಿಶುದ್ಧ ಜೀವಿತ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಪವಿತ್ರ ಪರಿಶುದ್ಧ ಜೀವಿತ ಜೀವಿಸುವಾಗ ದೇವರ ಪ್ರೀತಿಯಲ್ಲಿ ನಾವು ಹಾಗೆಯೇ ಇರ್ತೇವೆ ಮತ್ತು ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿ ಆತನ ಸಮಕ್ಷಮದಲ್ಲಿ ನಿಂತುಕೊ. ಹಾಗಾಗಿ ಒಂದೇ ಮಾತು, ಸಭೆಗೆ ಬಂದಿಲ್ಲ ಅಂದರೆ ಸಭೆಗೇನು ಹಾನಿ ಆಗೋದಿಲ್ಲ, ಸಭೆಗೇನು ನಷ್ಟ ಇಲ್ಲ. ನಷ್ಟ ಇರುವುದು ನಿಮಗೆ ಮಾತ್ರ. ಹಾಗಾಗಿ ಒಬ್ಬರು ಸಭೆಗೆ ಬಂದಿಲ್ಲ ಅಂದರೆ ಅನೇಕ ಆಶೀರ್ವಾದಗಳನ್ನು ಆ ವ್ಯಕ್ತಿಯಿಂದ ಕುಟುಂಬ, ಆ ಕುಟುಂಬದಿಂದ ಸಭೆ ಕಳೆದುಕೊಳ್ಳುತ್ತದೆ. ಹಾಗಾಗಿ ಇನ್ನು ಯಾರಾದರೂ ಇದ್ದರೆ ನಿಮ್ಮ ಮನೆಗಳಲ್ಲಿ ಸಭೆಗೆ ಬರುವಂಥವರಿದ್ದು ಹಿಂದೆ ಹೋಗಿದ್ದರೆ ಅವ್ರು ಬರುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಹೌದ್ರಿ? ಯಾಕಂದರೆ ಅವ್ರ ಸಹೋದರು ಎಡವಿ ಬಿದ್ದಿದ್ದಾರೆ. ಅಂಕಲ್ ಹೇಳಿದ್ದಾರೆ, ಎಡವಿ ಬೀಳುವುದು ಸಹಜ, ಶರೀರದಲ್ಲಿದ್ದೆ. ಎಡವಿ ಬಿದ್ದಿದ್ದಾರೆ, ಈಗ ಬರ್ತಾ ಇಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡೋಣ, ಅವರು ಅದು ಎಡವಿ ಬಿದ್ದ ಜಾಗದಿಂದ ಎದ್ದು ಮತ್ತೆ ಸಭೆಗೆ ಬರುವಂತೆ. ಹಾಗಾಗಿ ದೇವರು ತಾನೇ ವಾಕ್ಯನ ಆಶೀರ್ವದಿಸಲಿ. ಅಂಕಲ್ಗೋಸ್ಕರ ಪ್ರಾರ್ಥನೆ ಮಾಡೋಣ್ರಿ. ಈ ವಯಸ್ಸಿನಲ್ಲಿಯೂ ಕೂಡ ನೋಡ್ರಿ, ವಾಕ್ಯವನ್ನು ಸ್ಪಷ್ಟವಾಗಿ ಅಂಕಲ್ ಅವರು ನಮಗೆ ಹಂಚಿರುವಾಗ ಅವ್ರಿಗೋಸ್ಕರ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ. ಪರಿಶುದ್ಧನ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನಮ್ಮ ಮುಂದೆ ಇರುವಂತಹ ಗುರಿ, ನಮ್ಮ ಜೀವಿತದ ಗುರಿ ನನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು, ನನ್ನ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೋಗುವುದು, ನನ್ನ ದೇವರ ಮುಂದೆ ನಾನು ನಿರ್ದೋಷಿಯಾಗಿ ನಿಂತುಕೊಳ್ಳಬೇಕು, ಆ ಥರ ಕಂಡು ಬರಬೇಕು ಎಂಬುದಾಗಿ ನಮ್ಮ ಗುರಿ. ದೇವರ ಪ್ರೀತಿಯಲ್ಲಿ ನಾನು ಸ್ಥಿರವಾಗಿ ನಿಲ್ಲಬೇಕು ಎನ್ನುವುದೇ ನಮ್ಮ ಜೀವನದ ಗುರಿಯಾಗಿರಲಿ ವಿನಃ
ಯಾವುದೇ ರೀತಿಯಾದಂತಹ ಹೊಟ್ಟೆ ಕಿಚ್ಚುಗಳಾಗಲಿ, ಯಾವುದೇ ರೀತಿಯಾದಂತಹ ಹಣದ ಆಸೆ ಆಗಲಿ, ಯಾವುದೇ ರೀತಿಯಾದಂತಹ ಸಹೋದರ ಅಥವಾ ಸೇವೆಯಲ್ಲಿ ದೇವರ ಸೇವೆಗೆ ವಿರುದ್ಧವಾಗಿ, ಸೇವಕರ ವಿರುದ್ಧವಾಗಿ ಮಾತುಗಳನ್ನು ಆಡದೆ ನಾವು ಪರಿಶುದ್ಧವಾದ, ನಿಷ್ಕಳಂಕವಾದ, ನಿರ್ದೋಷಿಕವಾದಂತಹ ಜೀವಿತವನ್ನು ಈ ಲೋಕದಲ್ಲಿ ಜೀವಿಸುವ ಹಾಗೆ ನಮಗೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಕರ್ತನೆ, ನಾವು ಮಣ್ಣೆ ಆಗಿದ್ದೇವೆ, ನಾವು ಧೂಳೆ ಆಗಿದ್ದೇವೆ, ನಾವು ಶರೀರ ಬಲಹೀನವಾಗಿದೆ. ನಿಮಗೆ ಗೊತ್ತು ಸ್ವಾಮಿ, ಯಾಕಂದರೆ ನಮ್ಮ ಬದಲಾಗಿ ನೀನು ನಿನ್ನ ಪ್ರಾಣವನ್ನು ಈಡುಕೊಟ್ಟಿದ್ದೆ. ಯಾಕಂದರೆ ನಮಗೋಸ್ಕರ ಬರಬೇಕಾದ ಎಲ್ಲ ಬಾಧೆಯನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ, ಅದನ್ನು ಅನುಭವಿಸಿದ್ದೀಯ. ಮತ್ತು ಅದಕ್ಕೋಸ್ಕರ ನಮಗೋಸ್ಕರ ರದ್ಬದಲೆ ನೀನು ಪ್ರತಿನಿತ್ಯ ತಂದೆಯಾದ ದೇವರ ಬಲಗಳಲ್ಲಿ ಕೂತ್ಕೊಂಡು ಮಾಡುವನಾಗಿದ್ದೆ. ಆದ ಕಾರಣ ಪ್ರಾರ್ಥಿಸ್ತೇವೆ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ, ಇನ್ನು ಮೇಲಾದರೂ ಈ ಹೊಸ ವರ್ಷವಾದರೂ ಕೂಡ ನಮ್ಮ ಗುರಿ ಏನಾಗಿದೆ ಎಂಬುದಾಗಿ ಅರ್ಥವಾಗಿದೆ ಸ್ವಾಮಿ. ಅರ್ಥ ಮಾಡಿಸಿದ್ದೀ, ಅದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ಆ ಗುರಿಯನ್ನು ಮಾತ್ರ ನಾವು ಮುಂದುವಾಗಿಟ್ಟುಕೊಂಡು ನಮ್ಮ 2025ನೇ ವರ್ಷವನ್ನು ನಾವು ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡಿ. ಹೌದು, ದೇವರ ವಾಕ್ಯದಲ್ಲಿ ಇದೆ, ಈ ಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ ಎಂಬುದಾಗಿ. ಹಾಗಾಗಿ ನಮ್ಮ ಗುರಿ ಕ್ರಿಸ್ತ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಆ ಗುರಿಯನ್ನು ಇಟ್ಟುಕೊಂಡು ನಾವು ಮುಂದೆ ಸಾಗಲಿಕ್ಕಾಗುವಂತೆಯೂ ಆ ನಿಟ್ಟಿನಲ್ಲಿ ಬೇಕಾದ ಕೃಪೆಯನ್ನು ಅನುಗ್ರಹಿಸಬೇಕಾಗಿ, ನಿನ್ನ ದಯ ಅನುಗ್ರಹಿಸಬೇಕಾಗಿ, ನಿನ್ನ ಪ್ರೀತಿಯಲ್ಲಿ ನಾವು ವರ್ಷದಕ್ಕೆ ನಡೆಯುವ ಹಾಗೆ ಸಹಾಯ ಮಾಡಬೇಕಾಗಿ, ಸೇರಿ ಬಂದಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಹೆಸರಾಗಿ ನೀವು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ, ಅಂಕಲ್ ಅವರು ಮಾಡುವಂತಹ ಪ್ರಯತ್ನ, ಅವರ ಸೇವೆ, ಅವರಿಗೆ ಬೇಕಾದ ಆರೋಗ್ಯವನ್ನು ನೀನು ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥಿಸಿ, ಘನಮಾನ ಮಹಿಮೆ ನಿನಗೆ ಸಲ್ಲಿಸಿ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರತಿಯೊಬ್ಬರನ್ನು ಕರೆಗೆ ಒಪ್ಪಿಸಿಕೊಟ್ಟು, ಸಭೆಗೆ ಬಾರದೇ ಇರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯು ಮುಂದಿನ ದಿನಗಳಲ್ಲಿ ಬರುವ ಹಾಗೆ, ಯಾಕಂದರೆ ಅಂತ್ಯಕಾಲದ ಕೊನೆ ಕ್ಷಣಗಳನ್ನ ಇರುವಾಗ ಅವರು ಎಡವಿ ಬಿದ್ದಿದ್ದಾರೆ, ಆದರೆ ಕಾಪಾಡಿಕೊಳ್ಳೋದಕ್ಕೆ ಮತ್ತೆ ತಿರುಗಿ ಬರೋಕ್ಕೆ ಸಹಾಯ ಮಾಡಿ ಕೇಳುತ್ತಾ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ತಂದೆ ಆ ದೇವರೇ.